ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಕ್ರಾಫ್ಟ್ ವಿಡಿಯೋಗೆ ವೆಲ್ಕಮ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನನ್ನ ಹತ್ರ ಸ್ವಲ್ಪ ಸಾರಿ ಕುಚ್ಚು, ತೋರಣ ಮಾಡುವಂಥ ರಾ ಐಟಮ್ಸ್, ಹಿಂಗೆ ಬೇರೆ ಬೇರೆ ಥರದ ಬೀಡ್ಸ್ ಎಲ್ಲ ಇತ್ತು. ಅವನ್ನೆಲ್ಲ ತಂದಾಗ ಹೆಂಗಿತ್ತು ಹಂಗೆ ಕವರ್ಸ್ನಾಗಿಂದ ಯೂಸ್ ಮಾಡ್ತಿದ್ದೆ. ಇದರಿಂದ ಸ್ವಲ್ಪ ಹುಡ್ಕೋದು ಕಷ್ಟ ಆಗ್ತಿತ್ತು. ಅದಕ್ಕಂತ ಹೇಳಿ ಒಂದು ಐಡಿಯಾ ಮಾಡೀನಿ. ಅದೇನಂತ ನೋಡೋಣ ಬರ್ರಿ. ಫಸ್ಟ್ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ ತೊಗೊಳ್ರಿ. ಅದಕ್ಕೆ ಸುತ್ತಲೂ ನೀಟಾಗಿ ಕಾಣಕ್ಕಂಥ ಗಿಫ್ಟ್ ರ್ಯಾಪಿಂಗ್ ಶೀಟ್ಸ್ ಇಲ್ಲ ನಿಮ್ಮ ಹತ್ರ ಇರೋ ಕಲರ್ ಪೇಪರ್ಸಿಂದ ನೀಟಾಗಿ ಕಟ್ ಮಾಡಿಕೊಂಡು ಫೆವಿಕಾಲ್ ಇಲ್ಲ ಗ್ಲೂಯಿಂದ ಸ್ಟಿಕ್ ಮಾಡ್ಕೊರಿ. ನೋಡ್ರಿ, ಸ್ಟಿಕ್ ಮಾಡಿದ್ಮೇಲೆ ಈ ಥರ ಕಾಣ್ತೈತಿ. ಮನೆಯೊಳಗೆ ಫಂಕ್ಷನ್ಸ್ಗಂತಂದಿದ್ದು ಟೀ ಕಪ್ಸ್ ಎಲ್ಲ ಉಳಿದ್ಬಿಟ್ಟಿರ್ತಾವೆ. ಸೊ ಅವನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆ ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಪ್ಸ್ಗಳನ್ನ ಗ್ಲೂಯಿಂದ ಸ್ಟಿಕ್ ಮಾಡ್ಕೊಂಡು ಬರ್ರಿ. ನೋಡ್ರಿ, ನಾನಿಲ್ಲೇ 9 ಕಪ್ಸ್ನ ಯೂಸ್ ಮಾಡೀನಿ. ನೆಕ್ಸ್ಟು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ತೊಗೊಂಡು ಅದನ್ನು ಒಂದು ಸೈಡ್ ಓಪನ್ ಇರೋ ಹಂಗೆ ಕಟ್ ಮಾಡಿಕೊಂಡು ಅದಕ್ಕೂ ಕಲರ್ ಶೀಟ್ಸಿಂದ ಪೇಸ್ಟ್ ಮಾಡೀನಿ. ನೋಡಿದ್ರಲ್ಲ, ಈಗ ಬರ್ರಿ ನಮ್ಮ ಆರ್ಗನೈಸರ್ ರೆಡಿ ಆಯ್ತು. ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಬರೋಣ. ಹಂಗೆ ನಾನು ಯೂಸ್ ಮಾಡೋ ಬೇರೆ ಬೇರೆ ಥರ ನೀಡಲ್ಸ್, ಕ್ರೋಶಾ, ಆಮೇಲೆ ಥ್ರೆಡ್ ಇದನ್ನೆಲ್ಲ ರೆಕ್ಟ್ಯಾಂಗಲ್ ಬಾಕ್ಸ್ನಾಗ ಇಟ್ಟೇನಿ. ಸೊ ಎಲ್ಲೂ ಮಿಸ್ ಆಗೋಲ್ಲ ಅಂತ ಅಂದ್ಕೊಂಡು. ನೋಡಿದ್ರಲ್ಲ, ಈ ಆರ್ಗನೈಸರ್ನ ಮನೆಯೊಳಗಿರೋ ಸಿಂಪಲ್ ಐಟಮ್ಸಿಂದ ಹೆಂಗೆ ರೆಡಿ ಮಾಡ್ಕೊಂಡ್ವಿ ಅಂತ. ಇದೇ ಥರ ನೀವು ನಿಮ್ಮ ಥಿಂಗ್ಸ್ನ ಅಂದ್ರೆ ಹೇರ್ ಆಕ್ಸೆಸರೀಸು, ಇಯರಿಂಗ್ಸು, ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ನ ಸ್ಟೋರ್ ಮಾಡಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಬೋದು. ನೋಡೋಕ್ಕೂ ಚಂದಿರ್ತೈತಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು, ಆಮೇಲೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗೈತಿ ಅಂತನ್ಸಿ ಕಮೆಂಟ್ ಮಾಡಿ ತಿಳಿಸ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.